ಈಗ ಫಾರ್ ಎಕ್ಸಾಂಪಲ್ ನಿಮ್ ಲೆಕ್ಕದಲ್ಲಿ 37 ವರ್ಷ ಮಾಡ್ಕೊಂಡ್ ಬಂದಿದ್ರೆ ಅವ್ರ ಸಾಧನೆ ಬಹಳ ಬೆಟ್ಟದಷ್ಟಿದೆ. ನಮಗೆ ಪ್ರತಿಯೊಬ್ಬ ಅಂದ್ರೆ ಅವ್ರು ನಮ್ಗೆ ಇನ್ಸ್ಪಿರೇಷನ್ ಆಗಬೇಕು. ಈಗ ಸಿನಿಮಾ ಆಗ್ಬೋದು, ಸಂಗೀತ ಕ್ಷೇತ್ರದಲ್ಲಿ ಏನೇನೋ ಸಾಧನೆ ಮಾಡ್ರೆ ಅವ್ರಿಗೆ ಇನ್ನೂ ಒಂದೇ ಒಂದು ಸಣ್ಣ ಎಕ್ಸ್ಪರ್ಟ್ ಕ್ಯಾಮ್ರಾ ಸಿಕ್ಕಿರಲ್ಲ, ಯಾರೋ ವಿಚಿತ್ರವಾಗಿ ಹಾಡ್ಬಿಟ್ಟಿರ್ತಾರೆ, ವೈರಲ್ ಆಗ್ಬಿಡ್ತಾರೆ ಅಂದಾಗ ಈಗ ಪ್ರಾಮಾಣಿಕವಾಗಿ ಹಾಡುವಂತ ಸಿಂಗರ್ಸ್ಗೆ ಏನ್ ಬಂದ್ಬಿಡುತ್ತೆ, ಭಯ ಬಂದ್ಬಿಡುತ್ತೆ. ಅಲ್ಲಪ್ಪ ನಾನು ಇಷ್ಟು ಪ್ರತಿಭೆ ಇಟ್ಕೊಂಡು ಮಾಡಿದೆ, ನಂಗೇನು ತಲುಪಲೇ ಇಲ್ಲ ನನ್ನ ಜನ, ಈ ಗಿಲ್ಟ್ ಕಾಡೋಕ್ ಶುರುವಾಗುತ್ತೆ. ಅದು ಈ ಜನರೇಷನ್ ಆಗ್ತಾ ಇರುವಂತ ಸಣ್ಣ ಪುಟ್ಟ ಲೋಪದೋಷ, ಸಣ್ಣ ಪುಟ್ಟ ಲೋಪದೋಷ. ಸೋನು ಅವರು ಪ್ರಿಯಾಂಕಾ ಅವರು ಉತ್ತರ ಕೊಡ್ಲಿ. ಅಂದ್ರೆ ಫೋಕಸ್ ಇಲ್ಲ, ಡಿಸ್ಟ್ರಾಕ್ಟೆಡ್ ಇರ್ತಾರೆ, ಅವ್ರಿಗೆ ಏನ್ ಬೇಕು ಅವ್ರಿಗೆ ಗೊತ್ತಾಗೋದಿಲ್ಲ. ಇವತ್ತು ಬ್ಲೂ ಕಲರ್ ಇಷ್ಟ ಆಗುತ್ತೆ, ನಾಳೆ ದಿನ ಗ್ರೀನ್ ಕಲರ್. ಅಂದ್ರೆ ಅವರ ಪರ್ಸನಲ್ ಚಾಯ್ಸ್ ಅಲ್ಲೂ ಕೂಡ ಹೊರಗಿನ ಸಮಾಜದಿಂದ ಬೇಗ ಇನ್ಫ್ಲೂಯೆನ್ಸ್ ಆಗುತ್ತೆ ಈ ಜನರೇಷನ್ ಅನ್ನೋ ಆರೋಪ ಇದೆ. ಏನ್ ಹೇಳ್ತಾರೆ? ಲೈಫ್ ಅಲ್ಲಿ ಒಂದು ವಿಷನ್ ಅಂತ ಇರಬೇಕು. ನಾವೇನ್ ಮಾಡ್ತಾ ಇದೀವಿ, ನಮ್ದು ಒಂದು ವಿಷನ್, ಒಂದು ಕ್ಲಾರಿಟಿ ಅನ್ನೋದು ನಾವು ಅದನ್ನ ಅಳವಡಿಸ್ಕೋಬೇಕು. ಒಂದು ಏಜ್ ಅಂತ ಬರುತ್ತೆ, ಒಂದು 15 years 16 years, ವಾಟ್ ಈಸ್ ಯುವರ್ ವಿಷನ್ ನೆಕ್ಸ್ಟ್? ಅದನ್ನ ಬಿಟ್ಟು ನಾನು ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ಇದ್ ಮಾಡ್ತೀನಿ, ಅದ್ ಮಾಡ್ತೀನಿ ಅಂದ್ರೆ ದೇರ್ ಇಸ್ ನೋ ಪಾಯಿಂಟ್ ಆಫ್ ಎನಿಥಿಂಗ್. ಇವಾಗ ಪೇರೆಂಟ್ಸ್ ಹೇಳ್ಕೊಡ್ತಾ ಇರ್ಬೋದು, ಇವಾಗ ತುಂಬಾ ಬಡವ್ರ ಮನೆಯಲ್ಲೇ IAS ಆಫೀಸರ್ಗಳು ಹುಡ್ತಾ ಇರೋದು, ಅಂತವ್ರಗಳೇ ತುಂಬಾ ಕಷ್ಟಪಟ್ಟು ಓದಿ ಎಲ್ಲ ಮಾಡ್ತಾರೆ. ಯಾಕೆ ಎಲ್ಲಾ ಇರೋ ಮನೆಯಲ್ಲಿ ಏನು ಮಾಡ್ತಾ ಇಲ್ಲ? ಬಿಕಾಸ್ ದೇ ಹ್ಯಾವ್ ಎವ್ರಿಥಿಂಗ್. ದೇ ಆರ್ ನಾಟ್ ಟೆಲಿಂಗ್ ನೀನ್ ಆರಾಮಾಗಿರು. ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕು ಅನ್ಕೊಂಡಿದೀವಿ ನಮ್ಗೆ ಗೊತ್ತಿಲ್ಲ. ಪೇರೆಂಟ್ಸ್ ನ ಏನಕ್ಕೆ ಬ್ಲೇಮ್ ಮಾಡಬೇಕು? ಫಸ್ಟ್ ಆಫ್ ಆಲ್ ವಿಷನ್ ಅನ್ನೋದು ನಮಗ್ ಬರಬೇಕು. ನಮ್ಮ ಹತ್ರ ಎಷ್ಟೇ ಇರ್ಲಿ, ಏನೇ ಇರ್ಲಿ, ನಾವು ಏನ್ ಮಾಡ್ಬೇಕು ಮುಂದಕ್ಕೆ, ನಮ್ಮ ಹತ್ರ ಏನಿದೆ ಏನಿಲ್ಲ ಅದೆಲ್ಲ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ನಾವ್ ಏನ್ ಮಾಡ್ಕೋಬೇಕು ಅನ್ಕೊಂಡಿದೀವ ಅದು ನಮ್ಮ ಹತ್ರ ಇರ್ಬೇಕು ಆ ವಿಷನ್. ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಜನ್ಜಿಗೆ ನಾವು ಚಿಕ್ಕ ಮಕ್ಳು, ನಮ್ಗೆ ಬೇರೆಯವ್ರು ಕಂಟ್ರೋಲ್ ಮಾಡ್ಬೇಕು ಅಂತ ಇದೆ. ನಾವ್ ಹೆಂಗ್ ಕಂಟ್ರೋಲ್ ಮಾಡ್ಬೇಕು, ಹೆಂಗ್ ಕಂಟ್ರೋಲ್ ಆಗ್ಬೇಕಂತ ಗೊತ್ತು. ಆಮೇಲೆ ನಾವು ಪೇರೆಂಟ್ಸ್ ಮಾತು ಹೆಂಗೆ ಕೇಳಬೇಕು. ಸಪೋಸ್ ಒಂದ್ ಅಸೈನ್ಮೆಂಟ್ ಕೊಟ್ರೆ ನಾವ್ ಹೇಗ್ ಸಬ್ಮಿಟ್ ಮಾಡ್ಬೇಕು, ಹೆಂಗ್ ಸಬ್ಮಿಟ್ ಮಾಡ್ಬೋದು, ಅವೆಲ್ಲ ನಮಗ್ ಪ್ಲಾನ್ ಇರುತ್ತೆ. ನಾವ್ ಒಂಥರ ಇನ್ನೋವೇಟಿವ್ ಆಕ್ಚುಲಿ ಜನ್ಜಿ ಕಂಪೇರ್ ಟು ಅದರ್ ಆಲ್ ಜನರೇಷನ್. ಜನ್ಜಿ ಆರ್ ಬಿಗ್ಗೆಸ್ಟ್ ಬೆಸ್ಟ್. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಸರಿ ರಾಜ್ಯೋತ್ಸವ ಪ್ರಶಸ್ತಿ ರೆಕಮೆಂಡ್ ಮಾಡ್ತೀನಿ. ಬಿಟ್ಬಿಡು ಮ್ಯಾಮ್. ಅಂದ್ರೆ ಇವಾಗ ಜೆನ್ಜಿಯಿಂದ ಎಲ್ರಿಗೂ ನೆಗೆಟಿವ್ ಹೋಗುತ್ತೆ. ಅಂದ್ರೆ ಕೆಲವೊಬ್ಬರಿಗೆ, ನಾನು ಜನರಲೈಸ್ ಮಾಡಲ್ಲ. ಇವಾಗ ಜೆನ್ಜಿ ಇಂದ ತಕ್ಷಣ ಎಲ್ಲ ಹೊಸದಕ್ಕೆ ಇಷ್ಟಪಡ್ತಾರೆ ಅಂತಲ್ಲ, ಬಟ್ ಕಾಮನೈಸ್ ಮಾಡೋದಕ್ಕಿಂತ ಓಕೆ ಪರ್ಸನಲಿ ನನಗೂ ರೂಟ್ಸ್ ಅಂದ್ರೆ ಆ ಕಾಲದ ಸಂಸ್ಕೃತಿ ಕೂಡ ನಮ್ಗೆ ಅದು ಇಷ್ಟ, ಈಗ ಬರ್ತಿರೋದು ಇಷ್ಟ. ವಿ ಹ್ಯಾವ್ ಜಸ್ಟ್ ಬೀನ್ ಅಪ್ಡೇಟೆಡ್ ಬಟ್ ವಿ ಹ್ಯಾವ್ ನಾಟ್ ಫರ್ಗಾಟನ್ ಅವರ್ ರೂಟ್ಸ್. ಸೊ ಅಪ್ಡೇಟ್ ಆಗಿದೀವಿ ಅಷ್ಟೇ ನಾವು. ಸೊ ಅದಕ್ಕೆ ಅಪ್ಡೇಟ್ ಆಗಿರೋದಕ್ಕೋಸ್ಕರ ನೀವು ಮಾಡೋದೇ ತಪ್ಪು, ನೀವು ಮಾಡ್ತಿರೋದೇ ತಪ್ಪು ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ನಮಗ್ ಕಲ್ಸಿರೋದೇ ಅದು. ನೀವು ಕಾಲಕ್ಕೆ ತಕ್ಕನಂಗೆ ಕಲಿಬೇಕು, ಕಲಿತೀವಿ. ಸೊ ಇವ್ರ ಪಾಯಿಂಟಿಗೆ ಆಡ್ ಮಾಡಕ್ ಬರ್ತೀನಿ. ಸೊ ಇವತ್ತು ವೈಕುಂಠ ಏಕಾದಶಿ ಅಲ್ವಾ? ಸೊ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಇಲ್ಲಿಗೆ ಬಂದಿರೋದು. ಸೊ ನ್ಯೂ ಇಯರ್ ದಿವಸ ನ್ಯೂ ಇಯರ್ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಮಗೆ ಹೆಂಗಿರ್ಬೇಕು ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತು ಜೆನ್ಸೀಸ್ಗೆ. ಸೊ ನಾವು ರೆಸ್ಪಾನ್ಸಿಬಿಲಿಟೀಸ್ ಕೂಡ ತಗೋತೀವಿ, ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಹಂಗ್ ರಿಯಾಕ್ಟ್ ಮಾಡ್ತೀವಿ. ನಮ್ಮಲ್ಲಿ ತುಂಬಾ ಟ್ಯಾಲೆಂಟೆಡ್ ಇದೆ, ಲೈಕ್ ಯೂನಿಕ್ನೆಸ್ ನ ಹೊರಗೆ ಬರ್ತಿದೆ. ಸೊ ನಾನು ಏನ್ ಕೇಳ್ಕೊತೀನಿ ಅಂದ್ರೆ ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ಬೇಕು. ಸೊ ನಮ್ ಕಂಟ್ರಿ ಕೂಡ ಇನ್ನ ಜಾಸ್ತಿ ಬೆಳಿಬೇಕು. ಸೊ ನಿಮ್ ಸಪೋರ್ಟಿವ್ ಕೂಡ ನಮಗ್ ಬೇಕಾಗುತ್ತೆ. ನೀವು ಎಲ್ಲದಕ್ಕೂ ನಾವು ಕೆಟ್ಟವರು ಏನಂದ್ರೆ ಜೆನ್ಸೀಸ್ ಅಂದ್ರೆ ಪಾರ್ಟೀಸ್, ಪಬ್ಸ್, ಕುಡಿತಾರೆ. ಯಾಕೆ ನಾವು ಪಾರ್ಟೀಸ್ ಮಾಡಲ್ವಾ? ನಾನು ಕುಡಿಯಲ್ಲ. ನಾನು ಪಾರ್ಟೀಸ್ ಹೆಂಗ್ ಮಾಡ್ತೀನಿ ಅಂದ್ರೆ ನಾನು ಇಷ್ಟ ಇರೋ ಫುಡ್ಸ್ ನ ತಗೋತೀನಿ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತೀನಿ, ಪೇರೆಂಟ್ಸ್ ಜೊತೆ ಎಂಜಾಯ್ ಮಾಡ್ತೀನಿ. ಪಾರ್ಟಿ ಅಂದ್ರೆ ಕುಡಿಲೇಬೇಕು ಅಂತ ಏನಿಲ್ಲ ಅಲ್ವಾ? ಸೊ ಜೆನ್ಸೀಸ್ ನ ಬ್ಲೇಮ್ ಮಾಡಬೇಡಿ, ನಿಮ್ ಸಪೋರ್ಟಿವ್ ಕೂಡ ಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆ, ನನ್ನ ಸಪೋರ್ಟ್ ಇರ್ತದೆ ಬಿಡು ನಿಂಗೆ. ಬಟ್ ದ ಪಾಯಿಂಟ್ ಇಸ್ ಏನು ಅಂದ್ರೆ ಐ ವಿಶ್ ಪ್ರತಿಯೊಂದು ಜನ್ಜಿಗಳು ಕೂಡ ಅವಳಷ್ಟೇ ಜವಾಬ್ದಾರಿಯಾಗಿರಿ. ಆಮೇಲೆ ಜನ್ಜಿಗಳಿಗೆ ಒಂದು ಕಿವಿ ಮಾತು ನಿಜವಾಗ್ಲೂ ಇದು ಬಹಳ ಇಂಪಾರ್ಟೆಂಟ್. ನೀವು ಅರ್ಥ ಮಾಡ್ಕೋಬೇಕು. ನಿಮಗಳಿಗಿದ್ದಷ್ಟು ಎಕ್ಸ್ಪೋಜರ್ಸ್ ಅವ್ರಗಳಿಗಿರ್ಲಿಲ್ಲ ಅಥವಾ ನಮ್ಗಳಿಗಿರ್ಲಿಲ್ಲ. ಹಾಗಾಗಿ ನೀವು ಬೇಗ ವಿಷಯಗಳನ್ನ ತಿಳ್ಕೊತಾ ಇದ್ದೀರಾ. ಹಂಗನ್ಬಿಟ್ಟು ಜೀವನದಲ್ಲಿ ಎಲ್ಲಾ ಅವಘಡಗಳು ನಿಮಗ್ ಗೊತ್ತಿದೆ ಅಂತಲ್ಲ. ಗಾದೆ ಮಾಡಿರೋದು ಮನುಷ್ಯನ ಸ್ವಭಾವದ ಮೇಲೆ, ವೇದ ಮಾಡಿರೋದು ಪುಸ್ತಕಗಳ ಮೇಲೆ. ಆಯ್ತಾ? ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಮಗಳೇ. ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇಟ್ಸ್ ಅ ರಿಕ್ವೆಸ್ಟ್. ಕೆಲವು ವಿಷಯಗಳು ನಿಮ್ಗೆ ಐ ನೋ ಎವ್ರಿಥಿಂಗ್ ಅಂತಿರಲ್ಲ, ಸಮ್ ಟೈಮ್ಸ್ ಯು ಡೋಂಟ್. ಬಿಕಾಸ್ ಆಪೋಸಿಟ್ ಅಲ್ಲಿರೋನು ಎಲ್ಲಿಂದ ಬರ್ತಾ ಇದ್ದಾರೆ, ಹೇಗೆ ಬರ್ತಾ ಇದ್ದಾಳೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಇದು ಕಾಲಕ್ರಮೇಣ ಎಕ್ಸ್ಪೀರಿಯನ್ಸ್ ಇಂದ ಬರೋದು. ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಜನ್ಸಿನ ನಾನು ಯಾವತ್ತೂ ಐ ಡೋಂಟ್ ಸೇ ಯು ಆರ್ ರಾಂಗ್, ಬಟ್ ಯು ನೀಡ್ ಟು ಬಿ ಸೆನ್ಸಿಟಿವ್ ಟು ಅಂಡ್ ಅಂಡರ್ಸ್ಟ್ಯಾಂಡ್ ಸೀನಿಯರ್ಸ್ ಫೀಲಿಂಗ್ಸ್. ನಿಮಗೆ ಹೆಂಗೆ ನಿಮ್ಮ ಸ್ವಾತಂತ್ರ್ಯ ಬೇಕೋ ಅವ್ರಿಗೂ ಅವರ ಗೌರವ ಕೊಡೋದನ್ನ ಕೊಟ್ಬಿಟ್ರೆ ಇಷ್ಟೊಂದು ಕಿರಿಕಿರಿ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಇದೊಂದು ಕಿವಿ ಮಾತು, ಜ್ಞಾಪಕ ಇಟ್ಕೊಳ್ಳಿ. ಎಲ್ಲೇ ಹೋದ್ರೂ ಏನೇ ಮಾಡಿದ್ರು ಆಲ್ವೇಸ್ ರಿಮೆಂಬರ್,
ನಾನು ಏನೇ ಕರೆಕ್ಟ್ ಆಗಿದ್ರು ಬಹುಶಃ ಎಲ್ಲೋ ಅವ್ರು ಹೇಳ್ತಾ ಇರೋ ಎಕ್ಸ್ಪೀರಿಯನ್ಸ್ ಒಂದು ಚೂರ್ ಆಡ್ ಆನ್ ಮಾಡ್ಕೊಳ್ಳೋಣ ಅಂತ ಅದನ್ನ ಟೇಕಿಂಗ್ ಇಟ್ ಅಟ್ ದ ಬ್ಯಾಕ್ ಆಫ್ ಯೋರ್ ಮೈಂಡ್ ಯಾರು ಏನ್ ಚಿಕ್ಕವರಾಗಲ್ಲ. ಟ್ರೂ. ಓಕೆ, ಅವ್ರಿಗೆ ಆ ಸೀನಿಯಾರಿಟಿಗೆ ಆ ವಯಸ್ಸಿಗೆ ಕೊಡ್ಬೇಕಾಗಿರೋ ಮರ್ಯಾದೆನ ನಾವು ಕೊಡ್ಲೇಬೇಕು. ಅವ್ರ ಎಕ್ಸ್ಪೀರಿಯನ್ಸ್ ನಿಮ್ದು ಯಾವುದೂ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಇಲ್ದಲೇನೆ ಬದುಕಿ ಇಷ್ಟು ಸಕ್ಸಸ್ಫುಲ್ ಆಗಿ ಅವ್ರು ಮುಂದೆ ಬಂದಿರೋದ್ರಿಂದ ಲೆಟ್ ಅಸ್ ಗಿವ್ ಅ ಬಿಗ್ ಹ್ಯಾಂಡ್ ಟು ದೆಮ್ ಆಲ್ಸೋ ಅಂಡ್ ಲೆಟ್ ಅಸ್ ರೆಸ್ಪೆಕ್ಟ್ ದೆಮ್ ಆಲ್ಸೋ. ಹಂಗನ್ಬಿಟ್ಟು ಇವರೆಲ್ಲರೂ ಹಾದಿ ಬಿಟ್ಟು ಹೋಗಿದ್ದಾರೆ ಅಂತ ಅನ್ಕೊಳ್ಳೋದಿದೆಯಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ ಲೆಕ್ಕದಲ್ಲಿ 37 ವರ್ಷ ಮಾಡ್ಕೊಂಡ್ ಬಂದಿದ್ರೆ ಅವ್ರ ಸಾಧನೆ ಬಹಳ ಬೆಟ್ಟದಷ್ಟಿದೆ. ನಮಗೆ ಪ್ರತಿಯೊಬ್ಬ ಅಂದ್ರೆ ಅವ್ರು ನಮ್ಗೆ ಇನ್ಸ್ಪಿರೇಷನ್ ಆಗಬೇಕು. ಈಗ ಸಿನಿಮಾ ಆಗ್ಬೋದು, ಸಂಗೀತ ಕ್ಷೇತ್ರದಲ್ಲಿ ಏನೇನೋ ಸಾಧನೆ ಮಾಡ್ರೆ ಅವ್ರಿಗೆ ಇನ್ನೂ ಒಂದೇ ಒಂದು ಸಣ್ಣ ಎಕ್ಸ್ಪರ್ಟ್ ಕ್ಯಾಮ್ರಾ ಸಿಕ್ಕಿರಲ್ಲ, ಯಾರೋ ವಿಚಿತ್ರವಾಗಿ ಹಾಡ್ಬಿಟ್ಟಿರ್ತಾರೆ, ವೈರಲ್ ಆಗ್ಬಿಡ್ತಾರೆ ಅಂದಾಗ ಈಗ ಪ್ರಾಮಾಣಿಕವಾಗಿ ಹಾಡುವಂತ ಸಿಂಗರ್ಸ್ಗೆ ಏನ್ ಬಂದ್ಬಿಡ್ತಾರೆ, ಭಯ ಬಂದ್ಬಿಡುತ್ತೆ. ಅಲ್ಲಪ್ಪ ನಾನು ಇಷ್ಟು ಪ್ರತಿಭೆ ಇಟ್ಕೊಂಡು ಮಾಡಿದೆ, ನಂಗೇನು ತಲುಪಲೇ ಇಲ್ಲ ನನ್ನ ಜನ, ಈ ಗಿಲ್ಟ್ ಕಾಡೋಕ್ ಶುರುವಾಗುತ್ತೆ. ಅದು ಈ ಜನರೇಷನ್ ಆಗ್ತಾ ಇರೋಂತ ಸಣ್ಣ ಪುಟ್ಟ ಲೋಪದೋಷ, ಸಣ್ಣ ಪುಟ್ಟ ಲೋಪದೋಷ. ಸೋನು ಅವರು ಪ್ರಿಯಾಂಕಾ ಅವರು ಉತ್ತರ ಕೊಡ್ಲಿ ಅಂದ್ರೆ ಫೋಕಸ್ ಇಲ್ಲ, ಡಿಸ್ಟ್ರಾಕ್ಟೆಡ್ ಇರ್ತಾರೆ, ಅವ್ರಿಗೆ ಏನ್ ಬೇಕು ಅವ್ರಿಗೆ ಗೊತ್ತಾಗೋದಿಲ್ಲ. ಇವತ್ತು ಬ್ಲೂ ಕಲರ್ ಇಷ್ಟ ಆಗುತ್ತೆ, ನಾಳೆ ದಿನ ಗ್ರೀನ್ ಕಲರ್. ಅಂದ್ರೆ ಅವರ ಪರ್ಸನಲ್ ಚಾಯ್ಸ್ ಅಲ್ಲೂ ಕೂಡ ಹೊರಗಿನ ಸಮಾಜದಿಂದ ಬೇಗ ಇನ್ಫ್ಲೂಯೆನ್ಸ್ ಆಗುತ್ತೆ ಈ ಜನರೇಷನ್ ಅನ್ನೋ ಆರೋಪ ಇದೆ. ಏನ್ ಹೇಳ್ತಾರೆ? ಲೈಫ್ ಅಲ್ಲಿ ಒಂದು ವಿಷನ್ ಅಂತ ಇರಬೇಕು. ನಾವೇನ್ ಮಾಡ್ತಾ ಇದೀವಿ, ನಮ್ದು ಒಂದು ವಿಷನ್, ಒಂದು ಕ್ಲಾರಿಟಿ ಅನ್ನೋದು ನಾವು ಅದನ್ನ ಅಳವಡಿಸ್ಕೋಬೇಕು. ಒಂದು ಏಜ್ ಅಂತ ಬರುತ್ತೆ, ಒಂದು 15 years 16 years, ವಾಟ್ ಈಸ್ ಯುವರ್ ವಿಷನ್ ನೆಕ್ಸ್ಟ್? ಅದನ್ನ ಬಿಟ್ಟು ನಾನು ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ಅದ್ ಮಾಡ್ತೀನಿ ಅಂದ್ರೆ ದೇರ್ ಇಸ್ ನೋ ಪಾಯಿಂಟ್ ಆಫ್ ಎನಿಥಿಂಗ್. ಇವಾಗ ಪೇರೆಂಟ್ಸ್ ಹೇಳ್ಕೊಡ್ತಾ ಇರ್ಬೋದು, ಇವಾಗ ತುಂಬಾ ಬಡವ್ರ ಮನೆಯಲ್ಲೇ IAS ಆಫೀಸರ್ಗಳು ಹುಡ್ತಾ ಇರೋದು, ಅಂತವ್ರಗಳೇ ತುಂಬಾ ಕಷ್ಟಪಟ್ಟು ಓದಿ ಎಲ್ಲ ಮಾಡ್ತಾರೆ. ಯಾಕೆ ಎಲ್ಲಾ ಇರೋ ಮನೆಯಲ್ಲಿ ಏನು ಮಾಡ್ತಾ ಇಲ್ಲ? ಬಿಕಾಸ್ ದೇ ಹ್ಯಾವ್ ಎವ್ರಿಥಿಂಗ್. ದೇ ಆರ್ ನಾಟ್ ಟೆಲಿಂಗ್ ನೀನ್ ಆರಾಮಾಗಿರು. ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕು ಅನ್ಕೊಂಡಿದೀವಿ ನಮ್ಗೆ ಗೊತ್ತಿಲ್ಲ. ಪೇರೆಂಟ್ಸ್ ನ ಏನಕ್ಕೆ ಬ್ಲೇಮ್ ಮಾಡಬೇಕು? ಫಸ್ಟ್ ಆಫ್ ಆಲ್ ವಿಷನ್ ಅನ್ನೋದು ನಮಗ್ ಬರಬೇಕು. ನಮ್ಮ ಹತ್ರ ಎಷ್ಟೇ ಇರ್ಲಿ, ಏನೇ ಇರ್ಲಿ, ನಾವು ಏನ್ ಮಾಡ್ಬೇಕು ಮುಂದಕ್ಕೆ, ನಮ್ಮ ಹತ್ರ ಏನಿದೆ ಏನಿಲ್ಲ ಅದೆಲ್ಲ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ನಾವ್ ಏನ್ ಮಾಡ್ಕೋಬೇಕು ಅನ್ಕೊಂಡಿದ್ವೋ ಅದು ನಮ್ಮ ಹತ್ರ ಇರ್ಬೇಕು ಆ ವಿಷನ್. ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಜನ್ಜಿಗೆ ನಾವು ಚಿಕ್ಕ ಮಕ್ಳು, ನಮ್ಗೆ ಬೇರೆಯವ್ರ ಕಂಟ್ರೋಲ್ ಮಾಡ್ಬೇಕು ಅಂತ ಇದೆ. ನಾವ್ ಹೆಂಗ್ ಕಂಟ್ರೋಲ್ ಮಾಡ್ಬೇಕು, ಹೆಂಗ್ ಕಂಟ್ರೋಲ್ ಆಗ್ಬೇಕಂತ ಗೊತ್ತು. ಆಮೇಲೆ ನಾವು ಪೇರೆಂಟ್ಸ್ ಮಾತು ಹೆಂಗೆ ಕೇಳಬೇಕು. ಸಪೋಸ್ ಒಂದ್ ಅಸೈನ್ಮೆಂಟ್ ಕೊಟ್ರೆ ನಾವು ಹೇಗ್ ಸಬ್ಮಿಟ್ ಮಾಡ್ಬೇಕು, ಹೆಂಗ್ ಸಬ್ಮಿಟ್ ಮಾಡ್ಬೋದು, ಅವೆಲ್ಲ ನಮಗ್ ಪ್ಲಾನ್ ಇರುತ್ತೆ. ನಾವ್ ಒಂಥರ ಇನ್ನೋವೇಟಿವ್ ಆಕ್ಚುಲಿ ಜನ್ಜಿ ಕಂಪೇರ್ ಟು ಅದರ್ ಆಲ್ ಜನರೇಷನ್. ಜನ್ಜಿ ಆರ್ ಬಿಗ್ಗೆಸ್ಟ್ ಬೆಸ್ಟ್. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಐ ಅಗ್ರಿ. ಸರಿ ಸರ್, ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ರೆಕಮೆಂಡ್ ಮಾಡ್ತೀನಿ. ಬಿಟ್ಬಿಡು ಮ್ಯಾಮ್. ಅಂದ್ರೆ ಇವಾಗ ಜೆನ್ಸಿಯಿಂದಾಗಿ ಎಲ್ರಿಗೂ ನೆಗೆಟಿವ್ ಹೋಗುತ್ತೆ. ಅಂದ್ರೆ ಕೆಲವೊಬ್ಬರಿಗೆ, ನಾನು ಜನರಲೈಸ್ ಮಾಡಲ್ಲ. ಇವಾಗ ಜೆನ್ಸಿ ಇಂದ ತಕ್ಷಣ ಎಲ್ಲ ಹೊಸದಕ್ಕೆ ಇಷ್ಟಪಡ್ತಾರೆ ಅಂತಲ್ಲ, ಬಟ್ ಕಾಮನೈಸ್ ಮಾಡೋದಕ್ಕಿಂತ ಓಕೆ ಪರ್ಸನಲಿ ನನಗೂ ರೂಟ್ಸ್ ಅಂದ್ರೆ ಆ ಕಾಲದ ಸಂಸ್ಕೃತಿ ಕೂಡ ನಮ್ಗೆ ಅದು ಇಷ್ಟ, ಈಗ ಬರ್ತಿರೋದು ಇಷ್ಟ. ವಿ ಹ್ಯಾವ್ ಜಸ್ಟ್ ಬೀನ್ ಅಪ್ಡೇಟೆಡ್ ಬಟ್ ವಿ ಹ್ಯಾವ್ ನಾಟ್ ಫರ್ಗಾಟನ್ ಅವರ್ ರೂಟ್ಸ್. ಸೊ ಅಪ್ಡೇಟ್ ಆಗಿದೀವಿ ಅಷ್ಟೇ ನಾವು. ಸೊ ಅದಕ್ಕೆ ಅಪ್ಡೇಟ್ ಆಗಿರೋದಕ್ಕೋಸ್ಕರ ನೀವು ಮಾಡೋದೇ ತಪ್ಪು, ನೀವು ಮಾಡ್ತಿರೋದೇ ತಪ್ಪು ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ನಮಗ್ ಕಲ್ಸಿರೋದೇ ಅದು. ನೀವು ಕಾಲಕ್ಕೆ ತಕ್ಕನಂಗೆ ಕಲಿಬೇಕು, ಕಲಿತೀವಿ. ಸೊ ಇವ್ರ ಪಾಯಿಂಟಿಗೆ ಆಡ್ ಮಾಡಕ್ ಬರ್ತೀನಿ. ಸೊ ಇವತ್ತು ವೈಕುಂಠ ಏಕಾದಶಿ ಅಲ್ವಾ? ಸೊ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಇಲ್ಲಿಗೆ ಬಂದಿರೋದು. ಸೊ ನ್ಯೂ ಇಯರ್ ದಿವಸ ನ್ಯೂ ಇಯರ್ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಮಗೆ ಹೆಂಗಿರ್ಬೇಕು ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತು ಜೆನ್ಸೀಸ್ಗೆ. ಸೊ ನಾವು ರೆಸ್ಪಾನ್ಸಿಬಿಲಿಟೀಸ್ ಕೂಡ ತಗೋತೀವಿ, ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಹಂಗ್ ರಿಯಾಕ್ಟ್ ಮಾಡ್ತೀವಿ. ನಮ್ಮಲ್ಲಿ ತುಂಬಾ ಟ್ಯಾಲೆಂಟೆಡ್ ಇದೆ, ಲೈಕ್ ಯೂನಿಕ್ನೆಸ್ ನ ಹೊರಗ್ ಬರ್ತಿದೆ. ಸೊ ನಾನು ಏನ್ ಕೇಳ್ಕೊತೀನಿ ಅಂದ್ರೆ ನೀವೆಲ್ರೂ ಇದಕ್ ಸಪೋರ್ಟ್ ಮಾಡ್ಬೇಕು. ಸೊ ನಮ್ ಕಂಟ್ರಿ ಕೂಡ ಇನ್ನ ಜಾಸ್ತಿ ಬೆಳಿಬೇಕು. ಸೊ ನಿಮ್ ಸಪೋರ್ಟಿವ್ ಕೂಡ ನಮಗ್ ಬೇಕಾಗತ್ತೆ. ನೀವು ಎಲ್ಲದಕ್ಕೂ ನಾವು ಕೆಟ್ಟವರು ಏನಂದ್ರೆ ಜೆನ್ಸೀಸ್ ಅಂದ್ರೆ ಪಾರ್ಟೀಸ್, ಪಬ್ಸ್, ಕುಡಿತಾರೆ. ಯಾಕೆ ನಾವು ಪಾರ್ಟೀಸ್ ಮಾಡಲ್ವಾ? ನಾನು ಕುಡಿಯಲ್ಲ. ನಾನ್ ಪಾರ್ಟೀಸ್ ಹೆಂಗ್ ಮಾಡ್ತೀನಿ ಅಂದ್ರೆ ನಾನು ಇಷ್ಟ ಇರೋ ಫುಡ್ಸ್ ನ ತಗೋತೀನಿ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತೀನಿ, ಪೇರೆಂಟ್ಸ್ ಜೊತೆ ಎಂಜಾಯ್ ಮಾಡ್ತೀನಿ. ಪಾರ್ಟಿ ಅಂದ್ರೆ ಕುಡಿಲೇಬೇಕು ಅಂತ ಏನಿಲ್ಲ ಅಲ್ವಾ? ಸೊ ಜೆನ್ಸೀಸ್ ನ ಬ್ಲೇಮ್ ಮಾಡಬೇಡಿ, ನಿಮ್ ಸಪೋರ್ಟಿವ್ ಕೂಡ ಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆ, ನನ್ನ ಸಪೋರ್ಟ್ ಇರ್ತದೆ ಬಿಡು ನಿಂಗೆ. ಬಟ್ ದ ಪಾಯಿಂಟ್ ಇಸ್ ಏನು ಅಂದ್ರೆ ಐ ವಿಶ್ ಪ್ರತಿಯೊಂದು ಜೆನ್ಜಿಗಳು ಕೂಡ ಅವಳಷ್ಟೇ ಜವಾಬ್ದಾರಿಯಾಗಿರಿ. ಆಮೇಲೆ ಜೆನ್ಜಿಗಳಿಗೆ ಒಂದು ಕಿವಿ ಮಾತು ನಿಜವಾಗ್ಲೂ ಇದು ಬಹಳ ಇಂಪಾರ್ಟೆಂಟ್. ನೀವು ಅರ್ಥ ಮಾಡ್ಕೋಬೇಕು. ನಿಮಗಳಿಗಿದ್ದಷ್ಟು ಎಕ್ಸ್ಪೋಜರ್ಸ್ ಅವ್ರಗಳಿಗಿರ್ಲಿಲ್ಲ ಅಥವಾ ನಮ್ಗಳಿಗಿರ್ಲಿಲ್ಲ. ಹಾಗಾಗಿ ನೀವು ಬೇಗ ವಿಷಯಗಳನ್ನ ತಿಳ್ಕೊತಾ ಇದ್ದೀರಾ. ಹಂಗನ್ಬಿಟ್ಟು ಜೀವನದಲ್ಲಿ ಎಲ್ಲಾ ಅವಘಡಗಳು ನಿಮಗ್ ಗೊತ್ತಿದೆ ಅಂತಲ್ಲ. ಗಾದೆ ಮಾಡಿರೋದು ಮನುಷ್ಯನ ಸ್ವಭಾವದ ಮೇಲೆ, ವೇದ ಮಾಡಿರೋದು ಪುಸ್ತಕಗಳ ಮೇಲೆ. ಆಯ್ತಾ? ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಮಗಳೇ. ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇಟ್ಸ್ ಅ ರಿಕ್ವೆಸ್ಟ್. ಕೆಲವು ವಿಷಯಗಳು ನಿಮ್ಗೆ ಐ ನೋ ಎವ್ರಿಥಿಂಗ್ ಅಂತಿರಲ್ಲ, ಸಮ್ ಟೈಮ್ಸ್ ಯು ಡೋಂಟ್. ಬಿಕಾಸ್
ಆಪೋಸಿಟ್ ಅಲ್ಲಿರೋನು ಎಲ್ಲಿಂದ ಬರ್ತಾ ಇದ್ದಾರೆ, ಹೇಗೆ ಬರ್ತಾ ಇದ್ದಾಳೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಇದು ಕಾಲಕ್ರಮೇಣ ಎಕ್ಸ್ಪೀರಿಯನ್ಸ್ ಇಂದ ಬರೋದು. ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಜನ್ಸಿನ ನಾನು ಯಾವತ್ತೂ ಐ ಡೋಂಟ್ ಸೇ ಯು ಆರ್ ರಾಂಗ್, ಬಟ್ ಯು ನೀಡ್ ಟು ಬಿ ಸೆನ್ಸಿಟಿವ್ ಟು ಅಂಡ್ ಅಂಡರ್ಸ್ಟ್ಯಾಂಡ್ ಸೀನಿಯರ್ಸ್ ಫೀಲಿಂಗ್ಸ್. ನಿಮಗೆ ಹೆಂಗೆ ನಿಮ್ಮ ಸ್ವಾತಂತ್ರ್ಯ ಬೇಕೋ ಅವ್ರಿಗೂ ಅವರ ಗೌರವ ಕೊಡೋದನ್ನ ಕೊಟ್ಬಿಟ್ರೆ ಇಷ್ಟೊಂದು ಕಿರಿಕಿರಿ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಇದೊಂದು ಕಿವಿ ಮಾತು, ಜ್ಞಾಪಕ ಇಟ್ಕೊಳ್ಳಿ. ಎಲ್ಲೇ ಹೋದ್ರು ಏನೇ ಮಾಡಿದ್ರು ಆಲ್ವೇಸ್ ರಿಮೆಂಬರ್, ನಾನು ಏನೇ ಕರೆಕ್ಟ್ ಆಗಿದ್ರು ಬಹುಶಃ ಎಲ್ಲೋ ಅವ್ರು ಹೇಳ್ತಾ ಇರೋ ಎಕ್ಸ್ಪೀರಿಯನ್ಸ್ ಒಂದು ಚೂರ್ ಆಡ್ ಆನ್ ಮಾಡ್ಕೊಳ್ಳೋಣ ಅಂತ ಅದನ್ನ ಟೇಕಿಂಗ್ ಇಟ್ ಅಟ್ ದ ಬ್ಯಾಕ್ ಆಫ್ ಯೋರ್ ಮೈಂಡ್. ಯಾರು ಏನ್ ಚಿಕ್ಕವರಾಗಲ್ಲ. ಟ್ರೂ. ಓಕೆ, ಅವ್ರಿಗೆ ಆ ಸೀನಿಯಾರಿಟಿಗೆ ಆ ವಯಸ್ಸಿಗೆ ಕೊಡಬೇಕಾಗಿರೋ ಮರ್ಯಾದೆನ ನಾವು ಕೊಡಲೇಬೇಕು. ಅವ್ರ ಎಕ್ಸ್ಪೀರಿಯನ್ಸ್ ನಿಮ್ದು ಯಾವುದೂ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಇಲ್ದಲೇನೆ ಬದುಕಿ ಇಷ್ಟು ಸಕ್ಸಸ್ಫುಲ್ ಆಗಿ ಅವ್ರು ಮುಂದೆ ಬಂದಿರೋದ್ರಿಂದ ಲೆಟ್ ಅಸ್ ಗಿವ್ ಅ ಬಿಗ್ ಹ್ಯಾಂಡ್ ಟು ದೆಮ್ ಆಲ್ಸೋ ಅಂಡ್ ಲೆಟ್ ಅಸ್ ರೆಸ್ಪೆಕ್ಟ್ ದೆಮ್ ಆಲ್ಸೋ. ಹಂಗನ್ಬಿಟ್ಟು ಇವರೆಲ್ಲರೂ ಹಾದಿ ಬಿಟ್ಟು ಹೋಗಿದ್ದಾರೆ ಅಂತ ಅನ್ಕೊಳ್ಳೋದಿದೆಯಲ್ಲ,